ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಜನಪದ ಗಾದೆಗಳಲ್ಲಿ ಹೂವನ್ನು ಕುರಿತ ಒಂದಷ್ಟು ಗಾದೆ ಮಾತನ್ನು ತಿಳಿದುಕೊಳ್ಳೋಣ. ಜನಪದರ ಅನುಭವವೇ ಗಾದೆ ಮಾತಾಗಿದೆ. ಆ ಮಾತು ಕೇವಲ ಹಾಡು ಮಾತಲ್ಲ, ಜೀವನದ ಆಳವಾದ ಅನುಭವದಿಂದ ಹುಟ್ಟಿ ಬಂದಂಥದ್ದು. ಗಾದೆಗೆ ಅದರದೇ ಆದ ಅರ್ಥ, ತೂಕ, ಗಾಂಭೀರ್ಯವಿದೆ. ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ಗಾದೆ ಮಾತು ವಹಿಸುತ್ತದೆ. ವ್ಯಕ್ತಿಯ ತಪ್ಪುಗಳನ್ನು ತಿದ್ದಿ ತೀಡಿ ಆತನಿಗೊಂದು ವ್ಯಕ್ತಿತ್ವವನ್ನು ನೀಡುವಲ್ಲಿ ಸಹಕಾರಿಯಾಗಿದೆ. ಜನಪದರ ಭಾಷಾ ಪ್ರೌಢಿಮೆ, ಚುರುಕುತನವನ್ನು ಗಾದೆಯಲ್ಲಿ ಗುರುತಿಸಬಹುದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಗಾದೆ ಮಾತಿನಲ್ಲಿ ಅರ್ಥ ಗಾಂಭೀರ್ಯ ಮಡುಗಟ್ಟಿದೆ. ಸಮಾಜದ ಎಲ್ಲ ವಿಷಯಗಳನ್ನು ಗರ್ಭೀಕರಿಸಿಕೊಂಡು ಜನಸಾಮಾನ್ಯರ ವಿಶ್ವಕೋಶದಂತಿರುವ ಗಾದೆಗಳಲ್ಲಿ ಪುಷ್ಪವನ್ನು ಕುರಿತಂತೆ ಕೆಲವಷ್ಟು ಗಾದೆಗಳನ್ನು ನೋಡಬಹುದು. ಜನಪದರ ಸೂಕ್ಷ್ಮ ಗ್ರಹಕ್ಕೆ ಈ ಗಾದೆಗಳು ಸಾಕ್ಷಿಯಂತಿವೆ. ನಿಸರ್ಗದ ಮಡಿಲಿನಲ್ಲಿ ಬೆಳೆದ ಜನಪದರು ಪ್ರತಿಯೊಂದು ವಸ್ತು ವಿಷಯಗಳನ್ನು ತಮ್ಮ ಸಾಹಿತ್ಯದಲ್ಲಿ ಹಿಡಿದಿಟ್ಟಿದ್ದಾರೆ. ಒಳ್ಳೆಯವರ ಗುಣ ಮಲ್ಲಿಗೆಯ ಹಾಗೆ ಎನ್ನುವಲ್ಲಿ ಮಲ್ಲಿಗೆಯು ಹೂವುಗಳಲ್ಲಿ ಶ್ರೇಷ್ಠತೆಯನ್ನು ಪಡೆದು ತನ್ನ ಸುವಾಸನೆಯಿಂದ ಇತರರನ್ನು ಸೆಳೆಯುತ್ತದೆ. ಅಂತೆಯೇ ಒಳ್ಳೆಯ ನಡತೆಯುಳ್ಳವರು ತಮ್ಮ ಉದಾತ್ತ ಗುಣದಿಂದ ತಮ್ಮೆಡೆಗೆ ಇತರರನ್ನು ಸೆಳೆಯುತ್ತಾರೆ. ಹಾಗಾಗಿಯೇ ಒಳ್ಳೆಯವರ ಗುಣವನ್ನು ಮಲ್ಲಿಗೆಗೆ ಹೋಲಿಸಿ ಅದರ ಶ್ರೇಷ್ಠತೆಯನ್ನು ಗುರುತಿಸಿದ್ದಾರೆ. ಹೂ ಕೊಡುವಲ್ಲಿ ಹೂವಿನ ಎಸಳಾದರೂ ಕೊಡಬೇಕು ಎನ್ನುವ ಗಾದೆಯು ಹೂವಿನ ಬಗೆಗೆ ಸುಮಂಗಲಿಯರಿಗೆ ಇರುವ ಒಲವನ್ನು ಸಾರುತ್ತದೆ. ಎಲ್ಲರಿಗೂ ಹೂವನ್ನು ಕೊಡಲಿಕ್ಕಾಗದೇ ಇದ್ದ ಪಕ್ಷದಲ್ಲಿ ಅದರ ಎಸಳುಗಳನ್ನು ಬಿಡಿಸಿಕೊಡುವ ಮೂಲಕ ಎಲ್ಲರಿಗೂ ಒಳಿತನ್ನು ಕೋರುವುದು ಜನಪದ ಗರತಿಯ ಉದ್ದೇಶವಾಗಿರುತ್ತದೆ. ಇದು ಹಂಚಿ ತಿನ್ನುವ ಗುಣವನ್ನು ಹೇಳುತ್ತದೆ. ಹೂವಿದ್ದ ಕಡೆ ಮುಳ್ಳುಂಟು. ಹೂವು ಸೃಷ್ಟಿಯ ವಿಸ್ಮಯಗಳಲ್ಲಿ ಒಂದು. ಅಂತಹ ಹೂವಿಗೆ ಮುಳ್ಳುಂಟು ಎಂದರೆ ಹೂವುಗಳ ರಕ್ಷಣೆಗಾಗಿಯೇ ಮುಳ್ಳುಗಳಿರುವುದು. ಹೂವು ಮಾತ್ರ ಬೇಕು, ಮುಳ್ಳು ಬೇಡ ಎಂದರೆ ಹೇಗಾದೀತು? ಸುಖ ದುಃಖ ಎರಡೂ ಕೂಡಿ ಜೀವನ. ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸಿ ಅನುಭವಿಸಬೇಕಷ್ಟೇ. ಅನ್ಯಗತಿಯಿಲ್ಲ. ದುಃಖದಿಂದಲೇ ಸುಖಕ್ಕೆ ಬೆಲೆ. ಸುಕೋಮಲವಾದ ಹೂವನ್ನು ಬಯಸುವವರು ಮುಳ್ಳನ್ನು ನೋಡಿ ಬಿಡಿಸಿಕೊಳ್ಳಬೇಕು. ಮುಳ್ಳಿಲ್ಲದ ಗುಲಾಬಿ ಇಲ್ಲ. ಗುಲಾಬಿ ಮೋಹಕ ಪುಷ್ಪ. ಸೌಂದರ್ಯ, ರಸಿಕತೆ, ಭೋಗಗಳ ಸಂಕೇತ. ಆದರೆ ಗುಲಾಬಿ ಗಿಡದಲ್ಲಿ ಮುಳ್ಳುಗಳು ಬಹಳ. ಗುಲಾಬಿಯನ್ನು ಕೀಳಲು ಹೋದಾಗ ಮುಳ್ಳುಗಳು ಚುಚ್ಚದೆ ಇರೋದಿಲ್ಲ. ಅಂದರೆ ಜಗತ್ತಿನಲ್ಲಿ ಸುಂದರ ಸುವಾಸನಾ ಪುಷ್ಪಕ್ಕೆ ರಕ್ಷಣೆಯಾಗಿ ಗುಲಾಬಿಗೆ ಮುಳ್ಳುಗಳು ಇರಲೇಬೇಕು. ಇಲ್ಲದಿದ್ದರೆ ಅಂತಹ ಶ್ರೇಷ್ಠತೆ ಪ್ರಾಪ್ತವಾಗುತ್ತಿರಲಿಲ್ಲವೇನೋ. ಇತ್ತೀಚೆಗೆ ಮುಳ್ಳುಗಳಿಲ್ಲದ ಗುಲಾಬಿ ತಳಿ ಕಂಡುಹಿಡಿದರಾದರೂ ಅದರಲ್ಲಿ ಹೂವುಗಳು ಬಿಡದಿರುವುದು ಕೂಡ ಚಿಂತನೆಗೆ ಸಾಕ್ಷಿಯಾಗಿದೆ.
ಮರವಾಗಿ 100 ವರ್ಷ ಬಾಳೋಕ್ಕಿಂತ ಮಲ್ಲಿಗೆಯಾಗಿ 3 ದಿವಸ ಬಾಳೋದು ಲೇಸು ಎಂಬ ಗಾದೆ ಮಾತಲ್ಲಿ ಮಲ್ಲಿಗೆಯ ಶ್ರೇಷ್ಠತೆಯ ಬಗ್ಗೆ ಜನಪದರು ತಳೆದಿರುವ ನಿಲುವು ತುಂಬ ತೂಕವುಳ್ಳದ್ದು. ಮಲ್ಲಿಗೆ ಪುಷ್ಪಗಳಲ್ಲೇ ಶ್ರೇಷ್ಠ. ಅದರ ಬಣ್ಣ ಸುವಾಸನೆಯಿಂದಾಗಿ ವಿಶೇಷವಾಗಿ ನಿಲ್ಲುತ್ತದೆ. ಅದರಂತೆ 3 ದಿನ ಬಾಳಿದರೆ ಸಾಕೆಂಬ ಸಾರ್ಥಕತೆ ಜನಪದರದು. ಮೊಗ್ಗಾಗಿ 1 ದಿನ ಅದನ್ನು ಉಪಯೋಗಿಸುತ್ತಾರೆ. ಆದರೆ ಮುದುಡಿದ ಹೂವನ್ನು ಬಿಡಿಸಿ ದೂರ ಬಿಡುವವರೆಗೆ ಹೂವು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ. ಹಾಗಾಗಿ ಮಲ್ಲಿಗೆಯಾಗಿ 3 ದಿನ ಬಾಳುವುದೇ ಲೇಸು ಎನ್ನುತ್ತಾರೆ ನಮ್ಮ ಜನಪದರು. ಬದುಕಿನ ಜಂಜಡದಿಂದ ಬೆಂದು ಬಸವಳಿದ ವ್ಯಕ್ತಿಯ ತಲ್ಲಣಗಳು ಹೀಗೆ ಮುಕ್ತವಾಗಿ ತಮ್ಮ ಗಾದೆ ಮಾತುಗಳಲ್ಲಿ ತೆರೆದುಕೊಳ್ಳುತ್ತವೆ. ಪರಿಮಳದ ಹೂ ಪರಿಮಳದಲ್ಲೇ ಇರಬೇಕು. ಪರಿಮಳದ ಹೂವಿಗೆ ಪರಿಮಳದಿಂದಾಗಿಯೇ ಅದರ ಸೊಗಸು ಹೆಚ್ಚುವುದು. ಪರಿಮಳದಿಂದ ಕೂಡಿರದ ಹೂವು ನಿಷ್ಪ್ರಯೋಜಕ ಎಂಬುದನ್ನು ಹೇಳುವಲ್ಲಿ ಪರಿಮಳಭರಿತ ಹೂವಿಗಿರುವ ವಿಶೇಷತೆಯನ್ನು ಈ ಗಾದೆ ಮಾತು ಅದೆಷ್ಟು ಸೊಗಸಾಗಿ ತಿಳಿಸ್ಕೊಡುತ್ತೆ. ಹೂವನ್ನು ತಿಕ್ಕಿದರೆ ಒಂದು ವಾಸನೆ, ಮುಡಿದರೆ ಒಂದು ವಾಸನೆ. ಹೂವಿನಲ್ಲಿ ಅಡಗಿರುವ ಗುಣಗಳು ಹಾಗೂ ಗ್ರಾಹ್ಯ ಶಕ್ತಿಯನ್ನು ಇದು ವಿವರಿಸಿ ಹೇಳುತ್ತದೆ. ಒಂದೇ ಹೂವು 2 ರೀತಿಯಲ್ಲಿ ಸುವಾಸನೆಯನ್ನು ಕೊಡುತ್ತದೆ. ಮುಡಿಯುವುದರಿಂದಲೇ ಒಂದು ರೀತಿಯ ಸುವಾಸನೆ. ಅದನ್ನು ತಿಕ್ಕಿ ನೋಡೋದ್ರಿಂದ ಸಿಗುವ ಸುವಾಸನೆಯೇ ಬೇರೆ. ಹೀಗೆ ಹೂವಿನಲ್ಲಿ ಅಡಗಿರುವ ದ್ವಿವಿಧದ ಸೊಗಡನ್ನು ಕುರಿತು ಹೇಳಿದ ಮಾತು ಅದೆಷ್ಟು ಮನನ ಯೋಗ್ಯವಾದುದಲ್ವೇ. ಸಗಣಿಯ ಬೆನಕನಿಗೆ ಸಂಪಿಗೆ ಹೂ ಮುಡಿಸಿದರೆ ಗಂಜಳದ ವಾಸನೆ ಬಿಟ್ಟೀತೆ. ಜನಪದರು ಮೊದಲ ಪೂಜೆಯನ್ನು ಬೆನಕನಿಗೆ ಮಾಡೋದು ರೂಢಿ. ಅಂತೆಯೇ ಸಗಣಿಯಿಂದ ಬೆನಕನನ್ನು ಮಾಡಿ ಹೂ ಮುಡಿಸಿ ಪೂಜಿಸಿ ಅನಂತರ ಮುಂದಿನ ಕಾರ್ಯಕ್ಕೆ ತೊಡಗುತ್ತಾರೆ. ಆ ಸಂದರ್ಭವನ್ನು ಮೂರ್ಖನಿಗೆ ಹೇಳಿದ ಬುದ್ಧಿವಾದ ಎಂದು ನಂಬುತ್ತಾರೆ. ಎಷ್ಟೇ ಬುದ್ಧಿವಾದ ಹೇಳಿದರೂ ಆತ ಕೇಳದಿದ್ದಾಗ ಸಗಣಿಯಿಂದ ನಿರ್ಮಿಸಿದ ಬೆನಕನಿಗೆ ಸುವಾಸನೆ ಭರಿತವಾದ ಸಂಪಿಗೆ ಹೂ ಮುಡಿಸಿದರೆ ಅದು ತನ್ನ ಗಂಜಳದ ವಾಸನೆಯನ್ನು ಬಿಡೋದಿಲ್ಲ ಎಂಬ ಹೋಲಿಕೆಯನ್ನು ನೀಡುವಲ್ಲಿ ಜನಪದರು ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಲೇ ಕುಯ್ದು ಮುಡಿಗೆ ಹೂವು ಮುಡಿಸಿದ ಹಾಗೆ. ತಪ್ಪು ಸರಿಗಳ ಬಗ್ಗೆ ಯೋಚಿಸದೆ ವ್ಯಕ್ತಿಯನ್ನು ಅವಮಾನಿಸಿ ಅನಂತರ ಗೌರವಿಸುವುದು ಎಂದರ್ಥ ಈ ಗಾದೆ ಮಾತಿನ ಅರ್ಥ. ಅಂತಹ ಸಂದರ್ಭಗಳು ಒದಗಿ ಬಂದಾಗ ಮೇಲಿನ ಗಾದೆಯನ್ನು ಹೇಳಿ ವ್ಯಕ್ತಿಯನ್ನು ನಿಂದನೆಗೆ ಒಳಪಡಿಸುವಲ್ಲಿ ಜನಪದರು ಪರಿಣಾಮಕಾರಿಯಾದ ಚಾಟಿ ಏಟನ್ನು ಈ ಮಾತಿನ ಮೂಲಕ ಕೊಡುತ್ತಾರೆ. ಆ ಮೂಲಕ ಎಚ್ಚರಿಕೆಯನ್ನು ಕೂಡ ನೀಡುತ್ತಾರೆ. ಕೀಳುವವನಿಗೆ ಗುಲಾಬಿ ಮುಳ್ಳು. ಗುಲಾಬಿ ಹೂ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದನ್ನು ಗಿಡದಿಂದ ಕೀಳುವಾಗ ಹುಷಾರಾಗಿ ಕೀಳಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೈಗೆ ಮುಳ್ಳು ಚುಚ್ಚೋದು ಸಹಜ. ಹೂವು ಕೀಳುವವನಿಗೆ ಮುಳ್ಳಿನ ರಕ್ಷಣೆಯಲ್ಲಿರುವ ಯಾವುದೇ ವಸ್ತುವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೆ ನಿಮಗಾಗಿ.